ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ಅಪ್ಡೇಟ್ ಬಂದಿದೆ. ಇದರಲ್ಲಿ ಮೇನ್ ಹೈಲೈಟ್ ಅಂದ್ರೆ ಧ್ರುವಂತ್ ವರ್ಸಸ್ ಗಿಲ್ಲಿ. ಅದು ಕೂಡ ಟಾಸ್ಕ್ ಒಳಗೆ ನಡೆದ ಫೈಟ್. ಈ ಟಾಸ್ಕ್ ಯಾರು ಗೆದ್ದಿರಬಹುದು, ಯಾಕೆ ಗಲಾಟೆ ಆಯ್ತು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಈ ಟಾಸ್ಕ್ ನಲ್ಲಿ ಒಂದು ವಿಶೇಷ ಟ್ವಿಸ್ಟ್ ಇದೆ. ಮುಂದಿನ ಟಾಸ್ಕ್ ಆಡೋಕೆ ಒಬ್ಬ ಸದಸ್ಯನನ್ನ ಚೂಸ್ ಮಾಡೋ ಅಧಿಕಾರ ಕೊಡಲಾಗಿದೆ. ಅಲ್ಲಿಂದಲೇ ಸಮಸ್ಯೆ ಶುರು ಆಗುತ್ತೆ. ಯಾರು ಚೂಸ್ ಆಗಬೇಕು, ಯಾಕೆ ಚೂಸ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಬೇರೆ ಬೇರೆ ಅಭಿಪ್ರಾಯ ಇದೆ. ಪ್ರೋಮೋನಲ್ಲಿ ಕೆಲವರು ಹೇಳೋದು ಅವರು ಕಾಮಿಡಿ ಬಿಟ್ಟರೆ ಟಾಸ್ಕ್ ನಲ್ಲಿ ಕೊಡುಗೆ ಇಲ್ಲ, ನಿರ್ಧಾರ ತೆಗೆದುಕೊಳ್ಳಲು ಬರಲ್ಲ ಅಂತ. ಇದಕ್ಕೆ ಕೌಂಟರ್ ಕೂಡ ಇದೆ. ಎಲ್ಲ ಟಾಸ್ಕ್ಗಳನ್ನ ಗೆಲ್ಲೋಕೆ ಯಾರಿದ್ದಲೂ ಆಗಲ್ಲ, ಆದ್ರೂ ಕೂಡ ಕೆಲ ಟಾಸ್ಕ್ಗಳಲ್ಲಿ ಅವರು ಉತ್ತಮವಾಗಿ ಆಡಿದ್ದಾರೆ ಅನ್ನೋದು ಮರೆತುಕೊಳ್ಳಬಾರದು. ಇಲ್ಲಿ ಟಾಸ್ಕ್ ಫಾರ್ಮ್ಯಾಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕ್ರೀನ್ ಮೇಲೆ ನೀವು ನೋಡಿರಬಹುದು, ಬಾಲ್ಗಳನ್ನ ಮೇಲ್ಗಡೆ ಇರುವ ಜಾಗಕ್ಕೆ ಹಾಕಬೇಕು, ಮತ್ತೆ ಅದನ್ನ ಕ್ಯಾಚ್ ಮಾಡಿ ಕಲೆಕ್ಟ್ ಮಾಡಬೇಕು. ಕೇಳೋದಕ್ಕೆ ಸಿಂಪಲ್ ಅನ್ಸುತ್ತೆ, ಆದ್ರೆ ಆಡೋದಕ್ಕೆ ತುಂಬಾ ಕಷ್ಟ. ಧ್ರುವಂತ್ ಅವರು ಮೊದಲಲ್ಲಿ ತುಂಬಾ ಸ್ಟ್ರಗಲ್ ಆಗ್ತಾ ಇತ್ತು. ಬಾಲ್ ಹಿಡ್ಕೊಳ್ಳೋದು, ಕಂಟ್ರೋಲ್ ಮಾಡೋದು ಎಲ್ಲವೂ ಚಾಲೆಂಜ್ ಆಗಿದೆ. ಇನ್ನೊಂದು ಕಡೆ ಗಿಲ್ಲಿ ಆರಂಭದಲ್ಲಿ ತುಂಬಾ ಲೀಡ್ ನಲ್ಲಿ ಇದ್ದಂತೆ ಕಾಣಿಸ್ತಾರೆ. ಸಾಕಷ್ಟು ಬಾಲ್ಗಳನ್ನ ಸಕ್ಸಸ್ಫುಲ್ ಆಗಿ ಹಾಕಿರ್ತಾರೆ. ಅದನ್ನ ನೋಡಿ ಗಿಲ್ಲಿಯೇ ಗೆಲ್ಲುತ್ತಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಆದ್ರೆ ಲೈವ್ ಅಪ್ಡೇಟ್ ನೋಡುವವರಿಗೆ ಗೊತ್ತು, ಕೊನೆಗೆ ಗಿಲ್ಲಿ ಈ ಟಾಸ್ಕ್ ನಲ್ಲಿ ಸೋತಿದ್ದಾರೆ. ಹೇಗೆ ಸೋತರು ಅನ್ನೋದು ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ಧ್ರುವಂತ್ ಅವರು ಕಮ್ಬ್ಯಾಕ್ ಇಲ್ಲಿ ಹೈಲೈಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಟಿಕೆಟ್ ಟು ಟಾಪ್ 6 ಇದನ್ನ ಕಂಟೆಂಡರ್ಶಿಪ್ ಅಂತ ತೋರಿಸಿದ್ದಾರೆ. ಅಂದ್ರೆ ನೇರವಾಗಿ ಫೈನಲಿಸ್ಟ್ ಅಲ್ಲ, ಆದ್ರೆ ಫಸ್ಟ್ ಫೈನಲಿಸ್ಟ್ ಆಗೋ ಚಾನ್ಸ್ಗೆ ಹತ್ತಿರ. ಇಲ್ಲಿ ಧನುಷ್ ಅವರಿಗೆ ರೈಟ್ ಮಾರ್ಕ್ ಕಾಣಿಸ್ತಿದೆ, ಗಿಲ್ಲಿಗೆ ಕ್ರಾಸ್ ಮಾರ್ಕ್ ಬಂದಿದೆ. ಆದ್ರೆ ಗಿಲ್ಲಿ ಇನ್ನೂ ಈ ರೇಸ್ ನಲ್ಲಿ ಇದ್ದಾರೆ, ಆದರೆ ಈ ರೌಂಡ್ ನಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಅರ್ಥ. ಇದನ್ನ ನೋಡಿ ಒಂದು ವಿಷಯ ಕ್ಲಿಯರ್, ಇಲ್ಲಿ ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಎಲಿಮಿನೇಷನ್ ಆಗ್ತಾ ಹೋಗುತ್ತೆ. ಲಾಸ್ಟ್ ನಲ್ಲಿ ಯಾರು ಉಳಿತಾರೋ ಅವರು ಧನುಷ್ ವಿರುದ್ಧ ಆಡಬೇಕಾಗುತ್ತೆ. ಅಲ್ಲಿ ಗೆದ್ದವರು ಫೈನಲಿಸ್ಟ್ ಆಗೋದು. ಸೊ ಪ್ರತಿಯೊಂದು ಟಾಸ್ಕ್ ಕೂಡ ಈಗ ತುಂಬಾ ಕ್ರೂಷಿಯಲ್. ಈ ವಾರ ಫುಲ್ ಟಾಸ್ಕ್ ವೀಕ್ ಅಂತಾನೆ ಹೇಳ್ಬೋದು. ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ, ವೋಟಿಂಗ್ ಓಪನ್ ಆಗಿದೆ. ನಿಮ್ಮ ಫೇವರೇಟ್ ಸ್ಪರ್ಧೆಯನ್ನ ಮಿಸ್ ಮಾಡದೆ ವೋಟ್ ಮಾಡಿ, ಯಾಕಂದ್ರೆ ಈಗ ಒಂದು ತಪ್ಪು ಒಂದು ಸೋಲು ನೇರವಾಗಿ ಫೈನಲ್ ಕನಸು ಮುರಿಯಬಹುದು. ಇಲ್ಲಿ ಕಾವ್ಯ ಅವರ ವಿಚಾರವೂ ಬರುತ್ತೆ. ಜನರಿಗೆ ಅವರ ಬಗ್ಗೆ ಕನ್ಫ್ಯೂಸ್ ಇದೆ ಅನ್ಸುತ್ತೆ. ಓವರ್ ಥಿಂಕಿಂಗ್, ಪ್ರೆಷರ್, ಮನೆಯೊಳಗಿನ ಮಾತುಗಳು, ಇದನ್ನೆಲ್ಲ ಮಿಕ್ಸ್ ಆದಾಗ ಅವರ ಆಟ ಸ್ವಲ್ಪ ಅಸ್ತವ್ಯಸ್ತ ಆಗಿರೋ ತರ ಕಾಣಿಸುತ್ತೆ. ಆದ್ರೂ ಗಿಲ್ಲಿಗೆ ಅವರು ಕೊಟ್ಟ ಸಪೋರ್ಟ್ ನೋಡಿದ್ರೆ ಅವರ ಫ್ರೆಂಡ್ಶಿಪ್ ಜೆನ್ಯೂನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಟಾಸ್ಕ್ ಮೂಲಕ ಬಿಗ್ ಬಾಸ್ ಸ್ಪರ್ಧಿಗಳ ನಿಜವಾದ ಸ್ಟ್ರೆಂತ್, ಕಮ್ಬ್ಯಾಕ್ ಮತ್ತು ಮೆಂಟಲ್ ಸ್ಟೆಬಿಲಿಟಿ ಎಲ್ಲವನ್ನ ಟೆಸ್ಟ್ ಮಾಡ್ತಿದ್ದಾರೆ. ಇಷ್ಟು ದೂರ ಬಂದಿರೋ ಸ್ಪರ್ಧಿಗಳಿಗೆ ಈಗ ಪ್ರತಿಯೊಂದು ಕ್ಷಣವೂ ಇಂಪಾರ್ಟೆಂಟ್. ನಿಮ್ಮ ಪ್ರಕಾರ ಈ ಸೀಸನ್ ಟಾಪ್ 6 ಯಾರು ಆಗಬಹುದು? ಧ್ರುವಂತ್ ಅವರ ಕಮ್ಬ್ಯಾಕ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ.